ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಏನು ಅಂತಂದ್ರೆ, ತುಂಬಾ ವಿದ್ಯಾರ್ಥಿಗಳು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ಇದು ಬಹಳ ಬಿಗ್ ಅಪ್ಡೇಟ್, ದಯವಿಟ್ಟು ಸರಿಯಾಗಿ ಕೇಳಿಕೊಳ್ಳಿ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತುಂಬಾ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ ಮತ್ತು ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ಇದ್ರಿ. ಸರ್ ತುಂಬಾ ವಿದ್ಯಾರ್ಥಿಗಳು ಸರ್ ಅದರ ಡೇಟ್ ಎಕ್ಸ್ಟೆಂಡ್ ಮಾಡ್ತೀರಾ ಕೇಳ್ತಿದ್ರಿ. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಪ್ರಾಕ್ಟಿಕಲ್ ಎಕ್ಸಾಮಿನ ಡೇಟ್ ಎಕ್ಸ್ಟೆಂಡ್ ಆಯ್ತು. ಪ್ರಾಕ್ಟಿಕಲ್ ಎಕ್ಸಾಮಿನ ಮೇ 10ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ. ಸೊ ಮೇ 10 ಮೊದಲು ಏನಾಗಿತ್ತು, ಏಪ್ರಿಲ್ 29 ಏಪ್ರಿಲ್ 29 ಇದ್ದಿದ್ದನ್ನ ಮೇ 10ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದರ ಜೊತೆ ಏನು ಅಂತಂದ್ರೆ, ಡಾಕ್ಯುಮೆಂಟ್ಸ್ ಇನ್ನು ಯಾರು ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಮತ್ತು ರಿಜೆಕ್ಟ್ ಆದವರು ಅವರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ರಿಜೆಕ್ಟ್ ಆದವರು ನಿಮ್ಮ ರೆಸ್ಪೆಕ್ಟಿವ್ ಎಕ್ಸಾಮ್ ಸೆಂಟರ್ ಗೆ ಕೊಡಬಹುದು. ಇನ್ನೂವರೆಗೂ ಯಾರು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತವರಿಗೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಸರ್ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಯಾವ ಡೇಟ್ ಕೊಟ್ಟಿದ್ದಾರೆ ಮೊದಲು ನೋಡಿ. 27ನೇ ತಾರೀಕು, ಇವತ್ತು ವಿಡಿಯೋ ಮಾಡುತ್ತಿರುವ ದಿನಾಂಕ 27. ಇವತ್ತಿನಿಂದ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದು. ಎಲ್ಲರೂ ಅಲ್ಲ, ಯಾರು ಇನ್ನೂವರೆಗೂ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು 27ನೇ ತಾರೀಕು ಇವತ್ತಿನಿಂದ ಎಲ್ಲಿವರೆಗೂ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ 4ನೇ ತಾರೀಕುವರೆಗೂ. ಸೊ 27 ಏಪ್ರಿಲ್ 27ರಿಂದ ಮೇ 4ನೇ ತಾರೀಕಿನವರೆಗೂ, ಮೇ 4ರವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರಿ, ಕಾಲ್ ಮಾಡಿದ್ರಿ, ಏನಂತ ಸರ್ ನಾನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ. ಇದನ್ನ ಮಿಸ್ ಮಾಡಿಕೊಳ್ಳಬೇಡಿ. ಯಾರೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತವರು ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ. ಸೊ 28ನೇ ತಾರೀಕು ಅಂದ್ರೆ ಇವತ್ತಿನಿಂದನೇ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೂ ಆಗುತ್ತೆ ಅಂತಂದ್ರೆ 4ನೇ ತಾರೀಕು 27 to 4, ಏಪ್ರಿಲ್ 27 to ಮೇ 4 ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡ್ಕೋಬೇಕು. ಸೊ ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡಿ 27ನೇ ತಾರೀಕು ಇವತ್ತಿನಿಂದ ಅಪ್ ಟು ಮೇ 4ರವರೆಗೂ ಸಮಯ ಇದೆ. ಯಾರೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಅಂತವ್ರು ಅಪ್ಲೋಡ್ ಮಾಡಿ. ಯಾರೆಲ್ಲ ರಿಜೆಕ್ಟೆಡ್ ಆಗಿತ್ತು, ಫೈನಲ್ ರಿಜೆಕ್ಟೆಡ್ ಲಿಸ್ಟ್ ಬಂದಿತ್ತು, ಅದರಲ್ಲಿ ರಿಜೆಕ್ಟ್ ಆಗಿದೆ ಅಂತವ್ರು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ರೆಸ್ಪೆಕ್ಟಿವ್ ಎಕ್ಸಾಮ್ ಸೆಂಟರ್ ತಗೊಂಡು ಕರೆಕ್ಷನ್ಸ್ ಮಾಡಿಕೊಳ್ಳಿ. ಸೊ 27ನೇ ತಾರೀಕಿಂದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬಹುದು ಅಪ್ ಟು ಎಷ್ಟನೇ ತಾರೀಕುವರೆಗೂ, ಮೇ 4ರವರೆಗೂ. ಅದು ಆದ್ಮೇಲೆ ಫೈನಲ್ ಆನ್ಲೈನ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್, ಯೂನಿವರ್ಸಿಟಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ 28ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ಕೊಂಡು ಮೇ 5ಕ್ಕೆ ಮುಗಿಸ್ತಾರೆ. ಅವರು ಫೈನಲ್ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಅನ್ನು ಎಷ್ಟನೇ ತಾರೀಕು ಕೊಡ್ತಾರೆ ಅಂತಂದ್ರೆ 7ನೇ ತಾರೀಕು ಕೊಡ್ತಾರೆ. ಮೇ 7ಕ್ಕೆ ಫೈನಲ್ ಎಲಿಜಿಬಲ್ ಲಿಸ್ಟ್ ಬರುತ್ತೆ, ಎಲಿಜಿಬಲ್ ಅಂಡ್ ನಾನ್ ಎಲಿಜಿಬಲ್. ಸೊ ಮೇ 8ರಿಂದ ನೀವು ಏನ್ ಮಾಡಬಹುದು ಅಂದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಎಲ್ಲಿವರೆಗೂ ಅಂತಂದ್ರೆ 10ನೇ ತಾರೀಕುವರೆಗೂ ಬೆಳಗ್ಗೆ 7 ಗಂಟೆವರೆಗೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ಮೇ 8ರಿಂದ ಹಾಲ್ ಟಿಕೆಟ್. ತುಂಬಾ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಸರ್? ಮೇ 8ಕ್ಕೆ ಹಾಲ್ ಟಿಕೆಟ್ ಬಿಡ್ತಾರೆ. ಫಸ್ಟ್ ಕೆಲಸ, ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಅವರು ಅಪ್ಲೋಡಿಂಗ್ ಸ್ಟಾರ್ಟ್ ಮಾಡಿ. ಸರ್ ಅಪ್ಲೋಡಿಂಗ್ ಲಿಂಕ್ ಎಲ್ಲಿದೆ? ಕೆಎ ವೆಬ್ಸೈಟ್ ಅಲ್ಲಿ ಹೋಗಿ ಅಗ್ರಿ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕ್, ಏನು ಓಲ್ಡ್ ಲಿಂಕ್ ಇದೆ ಅದೇ ಲಿಂಕ್ ಕ್ಲಿಕ್ ಮಾಡಬೇಕು. ಹೊಸ ಲಿಂಕ್ ಇಲ್ಲ, ಅದೇ ಲಿಂಕ್ ಕ್ಲಿಕ್ ಮಾಡಬೇಕು. ಹೋಗಿ ಅವರು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೋಬೇಕು. ಯಾರು ರಿಜೆಕ್ಟ್ ಆಗಿದ್ದೀರಿ ಆ ಡಾಕ್ಯುಮೆಂಟ್, ಸರಿಯಾದ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು, ರಿಜೆಕ್ಟ್ ಆದವರು ಫೈನಲ್ ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ರೀಸನ್ ಕೊಟ್ಟಿದ್ದಾರೆ, ಆ ರೀಸನ್ ಗೆ ತಕ್ಕಂತೆ ನಿಮ್ಮ ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ರೆಸ್ಪೆಕ್ಟಿವ್ ಅಗ್ರಿ ಎಕ್ಸಾಮ್ ಸೆಂಟರ್ಗೆ ಹೋಗಬೇಕು. ಯಾರು ಇಲ್ಲಿವರೆಗೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅವರು ಅಪ್ಲೋಡ್ ಮಾಡಬೇಕು. ಯಾರು ರಿಜೆಕ್ಟೆಡ್ ಆಗಿದ್ದೀರಿ ಅವರು ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು. ಸೊ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಮೇ 10ಕ್ಕಿದೆ. ಇದು ಅತಿ ಒಳ್ಳೆಯ ಅಪಾರ್ಚುನಿಟಿ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಂಡ್ ಕೆಎ, ಸ್ಪೆಷಲಿ ಕೆಎ ಅಂಡ್ ಅಗ್ರಿ ಯೂನಿವರ್ಸಿಟೀಸ್ ಫಾರ್ ದಿಸ್ ಗ್ರೇಟ್ ಸ್ಟೆಪ್ ಟುವರ್ಡ್ಸ್ ಹೆಲ್ಪಿಂಗ್ ದ ಸ್ಟೂಡೆಂಟ್ಸ್. ಈ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತುಂಬಾ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರಲಿಲ್ಲ, ರಿಜೆಕ್ಟ್ ಆಗಿತ್ತು, ಅವರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಕೊಟ್ಟಿದ್ದೀರಿ. ದಯವಿಟ್ಟು ವಿದ್ಯಾರ್ಥಿಗಳು ಇದು ಕೊನೆಯ ಅವಕಾಶ, ಸರಿಯಾಗಿ ಯೂಸ್ ಮಾಡಿಕೊಳ್ಳಿ. ಅಂಡ್ ತುಂಬಾ ವಿದ್ಯಾರ್ಥಿಗಳು ಯಾರೆಲ್ಲ ಈಗ ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂತಿದ್ದೀರಿ, ಸೊ ನಮ್ಮ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ಗಳು ಸ್ಟಾರ್ಟ್ ಆಗಿದ್ದಾವೆ. ನೀವುಗಳು ಬಂದು ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ಬಹುದು. ಆಫ್ಲೈನ್ ಕ್ಲಾಸ್ಗಳು ಬಂದ್ಬಿಟ್ಟು ವಿಜಯಪುರ ಮತ್ತು ಧಾರವಾಡದಲ್ಲಿದೆ. ಆಫ್ಲೈನ್ ವಿಜಯಪುರ, ಧಾರವಾಡ, ಕಂಪ್ಲೀಟ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ನೀವು ಬಂದ್ರೆ ಆರಾಮಾಗಿ ಎಲ್ಲ ಸ್ಪೆಸಿಮೆನ್ ಗಳನ್ನ, ಪ್ಲಾಂಟ್ಸ್ ಗಳನ್ನ, ಸೀಡ್ಸ್ ಗಳನ್ನ, ಮಾಕ್ ಟೆಸ್ಟ್ ಗಳನ್ನ ಪ್ರತಿಯೊಂದನ್ನು ಚೆನ್ನಾಗಿ ಪ್ರಿಪೇರ್ ಆಗಬಹುದು. ಸರ್ ಇಲ್ಲ ಆನ್ಲೈನ್ ತಗೋತೀನಿ ಅಂದ್ರೆ ನಮ್ಮ ಆಪ್ ಅನ್ನು ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರುತ್ತೆ. ಸೊ ಆಫ್ಲೈನ್ ಬರೋರು, ಸರ್ ನಾನು ಬೇರೆ ಊರು ಇದ್ದೀನಿ, ಅಲ್ಲಿದ್ದೀನಿ, ಕರ್ನಾಟಕದ ಯಾವುದೇ 17 ಸೆಂಟರ್ಸ್ ಗಳಲ್ಲಿ ನೀವು ಎಕ್ಸಾಮ್ ಬರೀರಿ, ನಮ್ಮ ಬಿಜಾಪುರ ಅಥವಾ ಧಾರವಾಡಕ್ಕೆ ಬಂದು ಆರಾಮಾಗಿ ಪ್ರಿಪೇರ್ ಆಗ್ಬಹುದು. ನಮ್ಮ ಕಡೆ ಇಡೀ ಕರ್ನಾಟಕದ ಯಾವುದೇ ಸೆಂಟರ್ಸ್ ಗಳಲ್ಲಿ ಎಕ್ಸಾಮ್ ಬರೆಯಕ್ಕೆ ನೀವು ಏನ್ ಪ್ರಿಪರೇಷನ್ ಆಗಬೇಕು ಅವೆಲ್ಲ ಮೆಟೀರಿಯಲ್ಸ್ ಕರೆಕ್ಟ್ ಆಗಿದೆ. ಸೀಡ್ಸ್, ಫರ್ಟಿಲೈಸರ್ಸ್, ಇಂಪ್ಲಿಮೆಂಟ್ಸ್, ಪ್ರತಿಯೊಂದು ಸ್ಯಾಂಪಲ್ಸ್ ಗಳನ್ನ ಲೈವ್ ಆಗಿ ಅಬ್ಸರ್ವೇಷನ್ ಮಾಡ್ಕೊಂಡು ಮಾಕ್ ಟೆಸ್ಟ್ ಬರೋದು ನೀವು ಆರಾಮಾಗಿ ಪ್ರಿಪೇರ್ ಆಗ್ಬಹುದು. ಸ್ವಲ್ಪ ಜನ ನೀಟಾಗಿ ಮುಗಿಸ್ಕೊಂಡು ಬರ್ತೀವಿ, ಮೇ 3 ಮುಗಿಸಿದ್ಮೇಲೆ ಬರ್ತೀವಿ ಸರ್, ಆರಾಮಾಗಿ ಬರಬಹುದು. ಇಲ್ಲ ಸರ್ ಈಗಿಂದಾನೇ ಬ್ಯಾಚ್ ಇದಾವ, ಈಗಲೂ ಬರಬಹುದು. ಏಪ್ರಿಲ್ 27, 28ರಿಂದನೂ ನೀವು ಬರ್ಬೋದು, ಅಥವಾ ನೀಟ್ ಎಕ್ಸಾಮ್ ಮುಗಿಸ್ಕೊಂಡು ಬರ್ಬೋದು. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಅಂಡ್ ವೆರಿ ಇಂಪಾರ್ಟೆಂಟ್, ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ಬೇಗನೆ ಅಪ್ಲೋಡ್ ಮಾಡಿ. ಅದೇ ಓಲ್ಡ್ ಲಿಂಕ್ ಅಲ್ಲಿ ಯಾರು ರಿಜೆಕ್ಟ್ ಆಗಿದ್ದಾರೆ ಸರಿಯಾದ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ. ಈ ವಿಡಿಯೋವನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಇದು ಗೊತ್ತಿರೋದಿಲ್ಲ. ಎಲ್ಲರೂ ಬಹಳ ನಿರೀಕ್ಷೆಯಿಂದ ಕಾಯ್ತಿದ್ರಿ. ಥ್ಯಾಂಕ್ಸ್ ಟು ಕೆಎ ಅಂಡ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.